ಮೇಡಮ್ ಹೇಳಿದ್ರು 5 ವರ್ಷದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಸತ್ತೋದ್ರು ಅಂತ. 2.5 ವರ್ಷ ಆಯ್ತು ಕಾಂಗ್ರೆಸ್ ಪಾರ್ಟಿ ಬಂದು. ಅದಕ್ಕಿಂತ ಮುಂಚೆ ಇದು ಬಿಜೆಪಿ ಇದ್ದಿದ್ದು. ಅವಾಗ ನಿಮ್ಮ ಆರೋಗ್ಯ ಜ್ಞಾನೇಂದ್ರ ಬಂದು ಹೋಮ್ ಮಿನಿಸ್ಟರ್ ಇದ್ರು. ಅವಾಗ ಯಾಕೆ ಅದನ್ನ ಕೇಸನ್ನ ನಡೆಸಿಲ್ಲ? ಸರಿ ಇದೆ, ಇದು ಯಾಕೆ ನಡೆಸಿಲ್ಲ? ಇದರಲ್ಲಿ ಪ್ರತಿಯೊಂದು ಇದು ಈ ವಿಚಾರದಲ್ಲಿ, ಸೌಜನ್ಯದ ವಿಚಾರದಲ್ಲಿ ರಾಜಕೀಯದವ್ರು ಯಾಕೆ ಪ್ರವೇಶ ಮಾಡ್ತೀರಾ? ನಿಮಿಷ, ಅರಗ ಜ್ಞಾನೇಂದ್ರ ಅವ್ರು ಇರೋ ಸಂದರ್ಭದಲ್ಲಿ ಸೌಜನ್ಯ ಕೇಸ್ನ ಸ್ಟೇಟಸ್ ಏನಿತ್ತು ಅಂತ ನಿಮಗೆ ಗೊತ್ತಿದೆಯಾ? ಲೀಗಲ್ ಸ್ಟೇಟಸ್ ನಾನು ಕೇಳ್ತೀನಿ. ಅವರು ಸತ್ತೋದಾಗಿಂದಾನು ಅಲ್ಲಿ ತನಕನು ಹೆಚ್ಚಿನ ಪಕ್ಷ ಬಿಜೆಪಿನೇ ಧರ್ಮಸ್ಥಳ ಅನ್ನೋದು ಹೆಸರು ಬಂತು ಅಂದಾಗ ಸೌಜನ್ಯ ಕೊಲೆ ಯಾವಾಗ ಆಗಿದೆ? ಯಾವ ಇಸ್ವಿಯಲ್ಲ? ಸೌಜನ್ಯ ಕೊಲೆ ಯಾವ ಇಸ್ವಿಯಲ್ಲ? 12 ವರ್ಷ ಆಗಿದೆ ನಡೆದು. 2012ರಲ್ಲಿ ಕೊಲೆ ಆದ್ರೆ ಅದಾದ ನಂತರದಲ್ಲಿ ಬಂದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು? ಕಾಂಗ್ರೆಸ್ ಸರ್ಕಾರ ಆದ ನಂತರದಲ್ಲಿ ಬಿಜೆಪಿ ಬಂದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಸೌಜನ್ಯ ಕೇಸ್ ಯಾವ ಹಂತದಲ್ಲಿತ್ತು? ಅದರ ಡೀಟೇಲ್ಸ್ ನಿಮಗಿದ್ರೆ ಅದನ್ನ ಪ್ರಶ್ನೆ ಮುಂದುವರಿಸಿ. ಮೇಡಮ್, ಸೌಜನ್ಯ ಕೇಸ್ ನಂತರ ಕಾಂಗ್ರೆಸ್ ಪಕ್ಷ ಇತ್ತು, ನಂತರ ಬಿಜೆಪಿ ಬಂತಲ್ಲ. ಬಿಜೆಪಿ ಅವರೇ ತಾನೇ ಈ ಧರ್ಮಸ್ಥಳದ ಬಗ್ಗೆ ಬೆರಳೆತ್ತಿರೋದು. ಇಲ್ಲಿನ ಈ ಸನ್ನಿಧಾನಕ್ಕೆ ನಮ್ಮನ್ನ ಬೆರಳೆತ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವದು ಕಾಳಜಿ ವಹಿಸ್ಕೊಂಡು ಮಾಡಬಹುದಿತ್ತಲ್ಲ. ನಾವು ನೋಡಿ, 23ರಲ್ಲಿ ಕೋರ್ಟ್ ತೀರ್ಪು ಬಂತಲ್ಲ, ಅಲ್ಲಿಯ ತನಕ ಕೋರ್ಟ್ ಅಲ್ಲಿ ಇತ್ತಲ್ವಾ? ಅದು ಕೋರ್ಟ್ ಅಲ್ಲಿ ಇರುವಾಗ ಪಬ್ಲಿಕ್ ಇದರಲ್ಲಿ ಚರ್ಚೆ ಆಗಲ್ವಲ್ಲ? ನಿಮ್ ಮಾಹಿತಿ ಇಲ್ಲ ಪಾಪ. ನೋಡಿ, ಇದು ಬಿಜೆಪಿ ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಾಗ ಸೌಜನ್ಯಗೆ ನ್ಯಾಯ ಕೊಡಿಸಬಹುದಿತ್ತು ಅಂತೀರಿ ನೀವಲ್ವಾ? ಸೌಜನ್ಯ ಸಬ್ಜೆಕ್ಟ್ ಇರಲಿಲ್ಲ ಅವಾಗ, ಅದು ಕೋರ್ಟ್ ಅಲ್ಲಿ ವಿಚಾರಣೆ ಹಂತದಲ್ಲಿತ್ತು. ತೀರ್ಪು ಬರೋದು 2023ರಲ್ಲಿ. ನಿಮ್ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. ಓಕೆ, ನಿಮಗೆ ಸಂವಿಧಾನದ ಮೇಲೆ ಭರವಸೆ ಇದೆ ಅಲ್ಲ? ಇದೆ ಅಲ್ಲ? ಸರಿಗಿದೆ ಮೇಡಮ್, ನಮಗೂ ಇದೆ. ಯಾಕೆಂದ್ರೆ ಅದು ಕೋರ್ಟ್ ಅಲ್ಲಿ ಚರ್ಚೆ ಆಗ್ತಿದೆ ಅಂದ್ರೆ ಸರ್ಕಾರ ಅಥವಾ ರಾಜಕೀಯ ಪಕ್ಷ ಏನ್ ಮಾಡೋದಕ್ಕೆ ಸಾಧ್ಯ? ಮೇಡಮ್, ಎಲ್ಲಿ ನುಗ್ಗಿದೀವಿ ಮೇಡಮ್? ಎಷ್ಟೇ ವಿಚಾರದಲ್ಲಿ ಮಾತುಕತೆಯಲ್ಲಿ ಸೌಜನ್ಯನ್ ಕೇಸಿನ ಬಗ್ಗೆ ನಾವು ಕೇಳಿದೀವಿ. ಧರ್ಮಸ್ಥಳ ಮತ್ತೆ ಸೌಜನ್ಯವನ್ನ, ಧರ್ಮಸ್ಥಳ ಷಡ್ಯಂತ್ರ ಮತ್ತೆ ಸೌಜನ್ಯ ಒಂದು ಈಕ್ವೇಟ್ ಮಾಡಿದ್ ನಾವಲ್ಲ, ಅದನ್ನ ಈಕ್ವೇಟ್ ಮಾಡಿದ್ ಬುರುಡೆ ಗ್ಯಾಂಗ್ ಅವರು. ಇನ್ಫ್ಯಾಕ್ಟ್ ಸುರಭಿ ಅವರಿಗೆ ಬೇಸರ ಆಗ್ಬಹುದು, ಬಿಜೆಪಿ ಪಕ್ಷ ಹಿಂದುತ್ವದ ಪರ ಅನ್ಕೊಂಡ್ರು ಕೂಡ ಸೌಜನ್ಯ ಪ್ರಕರಣದಲ್ಲಿ ಇಡೀ ಧರ್ಮಸ್ಥಳ ವಿಚಾರದಲ್ಲಿ ಲೇಟ್ ಆಗಿ ರಿಯಾಕ್ಟ್ ಮಾಡಿದ್ರು ಅನ್ನೋ ಆರೋಪ ಅವ್ರ ಮೇಲೂ ಇದೆ. ಮೇಡಮ್, ನೀವು ಎಲ್ಲಿಂದ ಡೇಟಾ ತಗೊಂಡು ನನಗೆ ಗೊತ್ತಿಲ್ಲ. ಸುರಭಿ ಅವರೇ ಮುಂದುವರಿಸಿ. ಅಲ್ಲ, ಇದು ನೋಡಿ, ನಾವು ವಿಷಯಕ್ಕೆ ವಾಪಸ್ ಬರೋಣ. ಇವತ್ತು ನಡೀತಿರುವಂತಹ ಈ ಷಡ್ಯಂತ್ರದ ಬಗ್ಗೆ ಅಥವಾ ಮಹಿಳೆಯರ ಅತ್ಯಾಚಾರವನ್ನು ಬಳಸಿಕೊಂಡು ರಾಜಕೀಯ ಬೇಳೆ ಬೇಯಿಸುವಂತಹ ಒಂದು ಕಾರ್ಯದಲ್ಲಿ ಕೇಳಿಸ್ಕೊಳ್ಳಿ. ಅಲ್ಲ, ಹೇಗ್ ಮಾತಾಡ್ತೀವಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಇರೋದನ್ನ ನಾವು ಮರ್ತೇ ಬಿಡ್ತೀವಿ. ಒಂದು ಪಕ್ಷವನ್ನು ಟಾರ್ಗೆಟ್ ಮಾಡಬೇಕು ಅಂತ ಬರೀ ಆ ಒಂದು ಆಸಕ್ತಿ ಇಟ್ಕೊಂಡು ನಾವು ಮಾತಾಡಿದ್ರೆ ನಡೆದಿರೋದನ್ನ ಮರೆಯಕ್ ಸಾಧ್ಯನಾ? ಎಲ್ಲಿಂದ ಬಂತು ಈ ಅವ್ರ ಚಿನ್ನಯ್ಯ ಅವ್ರು ತಂದಿದ್ದ ಬುರುಡೆ ಎಲ್ಲಿಂದ ಬಂತು ಅಂತ ಅಲ್ಲಿಂದ ಪ್ರಶ್ನೆ ಶುರು ಮಾಡೋಣ ನಾವು. ಕೇಳಿಸ್ಕೊಳ್ಳಿ, ನೂರಾರು ಸಾವಿರಾರು ಅಂತ ಹೇಳಿದ್ದಂತಹ ಈ ಘೋಷಣೆಗಳು ಎಲ್ಲಿಂದ ಬಂತು? ಕೊಂದವರು ಯಾರು ಅಂತ ಕೇಳಿದಾಗ ಅದು ಎಲ್ಲಿಂದ ಬಂತು? ಇಷ್ಟು ಜನ ವಿದೇಶದಿಂದ ಬಂದು ಆಸಕ್ತಿ ತಗೊಂಡ್ರಲ್ಲ, ಅವ್ರಿಗೆ ಹಣ ಎಲ್ಲ ಹೋಗಿದ್ದು ಅಥವಾ ಯಾಕೆ ಆಸಕ್ತಿ ತಗೊಂಡ್ರು? ಈ ಪ್ರಶ್ನೆಗಳನ್ನ ಕೇಳಿದಂತ ಉತ್ತರನೂ ಬಂದಿದೆ, ಆದ್ರೂ ನಂಬಲ್ಲ ನಾವು. ಸ್ವತಃ ಕಾಂಗ್ರೆಸ್ ಅವರು ಒಪ್ಕೊಂಡಿರುವಂತದ್ದು ಷಡ್ಯಂತ್ರ ನಡೆದಿದೆ ಅಂತ, ಆದ್ರೂ ನಾವು ಒಪ್ಪಲ್ಲ, ಆದ್ರೂ ನಾವು ಒಪ್ಪಕ್ ರೆಡಿ ಇಲ್ಲ. ವಸಂತ್ ಗಿಳಿಯಾರ್ ಅವರೇ, ಕೊಂದವರು ಯಾರು ತಿಳ್ಕೊಳ್ಬೇಕು, ಕೊಂದವರಿಗೆ ಶಿಕ್ಷೆ ಆಗ್ಬೇಕು. ಈ ಕ್ಷಣದವರೆಗೆ ನಮ್ಮನ್ನ, ನಿಮ್ಮನ್ನ, ಇವರನ್ನ ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರ ಪ್ರಶ್ನೆನೂ ಅದೇನೆ. ಸಿಗಬೇಕಾದ್ರೆ ಹೇಗ್ ಸಿಗ್ಬೇಕು ನ್ಯಾಯ? ಇದು ಕ್ಲೀಶೆ ಪ್ರಶ್ನೆನೆ. ಇದೇ ಮಹಾಭಾರತ ಕಾರ್ಯಕ್ರಮದಲ್ಲೇ 100 ಬಾರಿ ಇದನ್ನ ಚರ್ಚೆ ಮಾಡ್ಬಿಟ್ಟಿದೀವಿ. ಸೌಜನ್ಯ ನ್ಯಾಯ ಸಿಗಬೇಕು, ಸೌಜನ್ಯಳನ್ನ ಕೊಂದವರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಇರೋ ಆಪ್ಷನ್ ಏನು? ಈಗ ಒಂದು ವಿಶೇಷವಾಗಿ ಇವರೆಲ್ಲ ಸೇರ್ಕೊಂಡು ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೀಬೇಕು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಪತ್ರ ಬರೀಬೇಕು. ಸೌಜನ್ಯ ಪ್ರಕರಣವನ್ನ ಭಾರತದಲ್ಲಿ ಮೊದಲ ಬಾರಿಗೆ ವಿಶೇಷವೆಂದು ಪರಿಗಣಿಸಿ ರೀಟ್ರಯಲ್ ಆಗಬೇಕು ಅಂತೇಳಿ ನೀವು ಪತ್ರ ಬರೀರಿ. ನಿಮಗೆ ಬಿಜೆಪಿ, ಕಾಂಗ್ರೆಸ್, ಲೆಫ್ಟಿಸ್ಟ್ ಇನ್ನೊಂದು ಬೇಡ, ನಿಮ್ಗೊಂದು ತಾಯಿ ಹೃದಯದಿಂದ ಬರೀರಿ. ಎಲ್ಲಾದ್ರೂ ಅದಕ್ಕೊಂದು ಅಂಗೀಕಾರ ಸಿಕ್ಕಿದ್ರೆ ಸೌಜನ್ಯಳ ಕುಟುಂಬದವರು ಒಳಗೆ ಹೋಗ್ತಾರೆ, ಇದು ಕನ್ಫರ್ಮ್. ಯಾಕಂದ್ರೆ ನಿಮ್ ಸೌಜನ್ಯ ಕುಟುಂಬದ ಬಗ್ಗೆ ಹೇಳಿ ನಿಮ್ಗೆ ಗುರಿ, ನಿಮ್ಗೆ ಸೌಜನ್ಯಕ್ಕೆ ನ್ಯಾಯ ಬೇಕು ತಾನೆ ಅಕ್ಕ? ಮಗುಗ್ ನ್ಯಾಯ ಬೇಕಲ್ವಾ? ಮಗುಗ್ ನ್ಯಾಯ ಬೇಕು. ಬನ್ನಿ. ಅಲ್ಲ, ಆಯ್ತು, ಮಗುಗ್ ನ್ಯಾಯ ಬೇಕು. ನಾನು ಹೇಳೋದು ಒಪ್ತೀರಾ? ಅಲ್ಲಲ್ಲ, ಒಂದ್ ನಿಮಿಷ. ಈಗ ನಮಸ್ಕಾರ ಸರ್. ಸೌಜನ್ಯ ಒಬ್ರೇ ಅಲ್ಲ, ನಾರಾಯಣ್ ಅವರು
ಆಮೇಲೆ ಯಮುನಾ ಅವರು, ಪದ್ಮಲತಾ ಅವರು, ಈಗ ಶ್ರೀವಳ್ಳಿ ಅನ್ನೋರು ಡಾಕ್ಟರ್ ಮನೆನೆಲ್ಲ ಸುಟ್ಟಾಕಿ ಭಸ್ಮ ಮಾಡಿದ್ದಾರೆ. ಅವ್ರೋಗಿ ವೇದವಲ್ಲಿ ಅವ್ರಿಗೋಗಿ ಯಾರು ಕಂಪ್ಲೇಂಟ್ ಕೊಟ್ರು ಅವ್ರ ಮೇಲೆ ಕೇಸ್ಗಳನ್ನ ಬುಕ್ ಮಾಡಿದ್ದಾರೆ. ಅದಕ್ಕೆ ಜನ ಎದುರ್ತಾ ಇದ್ದಾರೆ. ಒಂದೇ ನಿಮಿಷ, ಎಐ ವಿಡಿಯೋ ನೋಡಿದ ಆ ಹ್ಯಾಲುಸಿನೇಷನ್ ಇಂದ ಇನ್ನೂ ಆಚೆ ಬಂದಿಲ್ಲ ಅನ್ಸುತ್ತೆ. ನೀವು ಹೇಳಿದ ಅಷ್ಟು ಪ್ರಕರಣಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆನೂ ಆಗಿದೆ. ಇರೋ ವಿಚಾರ ತನಿಖೆ ಸರಿಯಾಗಿಲ್ಲ ಅನ್ನೋ ಅಸಮಾಧಾನ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ, ತನಿಖೆ ಆಗಿಲ್ಲ ಅನ್ನೋದಲ್ಲ. ಎಐ ವಿಡಿಯೋ ಬಿಟ್ಬಿಟ್ಟು ನ್ಯೂಸ್ ಚಾನೆಲ್ ಕೂಡ ನೋಡಿ, ನೀವು ಇಲ್ಲಿ ಬಂದಿದ್ದೀರಿ, ಉತ್ತರ ಅವ್ರು ಕೊಡ್ತಾರೆ. ಮೊಬೈಲ್ ಇದೆಯಲ್ಲ ನಮ್ಮ ಕೈಯಲ್ಲಿ, ನೀವು ಪಾಪ ಒಂದೆರಡು ಅಡಿಗೆ ಮಾಡ್ತೀರಾ, ಮೊಬೈಲ್ ಓಪನ್ ಮಾಡ್ತೀರಾ, ಎಐ ವಿಡಿಯೋ ಬರುತ್ತೆ, ಅದನ್ನ ಸತ್ಯ ಅನ್ಕೊಂತೀರಾ ನೀವು. ಸಮಸ್ಯೆ ನಿಮ್ದಲ್ಲ, ಮುಲ್ಲಾ ಸಮೀರ್ದು. ಈಗ ನಾನು ಹೇಳ್ತೀನಿ, ರೀಟ್ರಯಲ್ ಆದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ? ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ತಾ ಇತ್ತು, ನ್ಯಾಯ ಸಿಗದೆ ಇರುವಂಗ್ ಮಾಡಿದವ್ರು ಯಾರು ಗೊತ್ತಾ? ಆ ಹೆಂಗೆ ಚಿನ್ನಯನ್ನ ಬಳಸ್ಕೊಂಡು ದಾರಿ ತಪ್ಪಿಸಿದ್ರು, ಅದೇ ರೀತಿ ಆ ಕುಟುಂಬದವ್ರನ್ನ ಬಳಸ್ಕೊಂಡು ಉಲ್ಟಾ ಸಾಕ್ಷಿ ಹೇಳುವಂಗ್ ಮಾಡಿದ್ರು. ಮತ್ತೆ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಳಸ್ಕೊಂಡು ನಮ್ಮ ಏನು ಮೆಡಿಕಲ್ ಎವಿಡೆನ್ಸ್ ಗಳನ್ನು ಸರಿಯಾಗಿ ಸಬ್ಮಿಷನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಇವತ್ತಿಗೂ ಕೂಡ ಡಾಕ್ಟರ್ ಮಹಾಬಲೇಶ್ ಶೆಟ್ಟರ್ ಹೇಳಿದ್ರು, ನನ್ನನ್ನು ಸರಿಯಾಗಿ ವಿಚಾರಣೆ ಮಾಡಿಲ್ಲ ಅಂತ ಹೇಳಿ. ಎವಿಡೆನ್ಸ್ ಎಲ್ಲ ಹಾಳು ಮಾಡಿದ್ದಾರೆ. ಆಯ್ತು, ಎವಿಡೆನ್ಸ್ ಎಲ್ಲ ಹಾಳು ಮಾಡಿದ್ದಾರೆ, ಫಂಗಸ್ ಆಗೋ ರೀತಿಯಲ್ಲಿ. ನಿಮ್ಗೊಂದು ವಿಷಯ ಹೇಳ್ತೀನಿ, ನಾನು 1000 ಸಾರಿ ಕೇಳ್ತೀನಿ. ಒಂದು ಅತ್ಯಾಚಾರ ಮಾಡಿ ಒಂದು ದೇಹವನ್ನ ಸುಟ್ಟಾಕ್ತಾರೆ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತಾರೆ, ಗೊತ್ತಾಯ್ತಾ? ಅಲ್ಲಿ ಯಾವ ಸಾಕ್ಷಿನೂ ಇಲ್ಲ. ಆದರೂ ಕೂಡ ಒಬ್ಬ ಮೆಡಿಕಲ್ ಆಫೀಸರ್ ಅದರ ಬಗ್ಗೆ ದಾಖಲೆಗಳನ್ನು ಕೊಟ್ಟು ಕೇಸಲ್ಲಿ ಅವನು ಬಂಧನಕ್ಕೊಳಪಡ್ತಾನೆ. ಹಾಗಿದ್ರೆ ನೀವು ಫಂಗಸ್ ಆದದ್ದನ್ನ ಬಿಟ್ಟು ಬೇರೆ ಸಾಕ್ಷಿ ಇಲ್ವಾ? ಆ ಸಾಕ್ಷಿ ಜೀವಂತ ಸಾಕ್ಷಿಗೆ ಬೆಲೆ ಜಾಸ್ತಿ ಅಲ್ವಾ? ನಿಜ ಹೇಳಕ್ ಹೋದ್ರೆ ಅಲ್ಲಿ ನ್ಯಾಯ ರೀತಿಯಲ್ಲಿ ಇಲ್ಲ ಸರ್. ಅಲ್ಲಿ ಈಗ ನಿಮ್ಗೊಂದು ನಿಜ ಹೇಳೋರು ಜೀವಂತವಾಗಿ ಇಲ್ಲ. ಯಾರು ಜೀವಂತವಾಗಿಲ್ಲ? ಈ ಸೌಜನ್ಯ ಪ್ರಕರಣದಲ್ಲಿ ಯಾರು ಜೀವಂತವಾಗಿಲ್ಲ? ಇವಾಗ ಅವ್ರ ತಮ್ಮವ್ರ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ, ಅವ್ರನ್ನ ಹೊಡೆಯಕ್ ಬರ್ತಾರೆ. ಎಲ್ಲಿ ಹೊಡೆದಿದ್ದಾರೆ ಮೇಡಮ್? ಬಂದಿದ್ದಾರೆ ಮೇಡಮ್, ನೋಡಿ. ಇಲ್ಲ, ನೀವು ನೋಡಿ. ಅವ್ರ ತಮ್ಮ ಒಂದ್ ನಿಮಿಷ ನಿಮಗೆ ಅವ್ರ ಹೆಸರು ಗೊತ್ತಿದೆಯೋ ಇಲ್ಲೋ ನಾನೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ವಿಠಲ್ ಗೌಡ ಅನ್ನೋರು ಸೌಜನ್ಯ ಅವರ ಸೋದರ ಮಾವ. ನಿಮ್ ಪ್ರಕಾರ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ನಿಮ್ಮ ಆರೋಪ? ಇಲ್ಲ ಇಲ್ಲ. ಯಾರು ಹೊಡೆದ್ರು? ಯಾರು ಸೌಜನ್ಯ ಹೊಡಿಲಿಲ್ಲ, ಹೊಡೆಯಕ್ ಹೋಗ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುವಾಗ ಹೊಡೆಯಕ್ಕೆ ಪೊಲೀಸ್. ಇದು ಮತ್ತೊಂದು ಯೂಟ್ಯೂಬ್ ವಿಡಿಯೋದ ಪ್ರಶ್ನೆ ನೀವು ಮುಂದುವರಿಸಿ. ಪಾಪ ಇಲ್ಲಲ್ಲ ಆ ತಾಯಿದು ನೋಡಿ. ಇಲ್ಲ, ಅನುಮಾನ ಸಹಜವೇ, ಅದಕ್ಕೊಂದು ಉತ್ತರ ಬೇಕು. ಏನ್ ಗೊತ್ತಾ, ನಾನು ಲೈಟ್ ಆಗಿ ಕನ್ಸಿಡರ್ ಮಾಡ್ತಿಲ್ಲ. ಐ ಆಮ್ ಟೇಕಿಂಗ್ ದಿಸ್ ವೆರಿ ಸೀರಿಯಸ್ಲಿ. ಇಂತ 100 ಮಂದಿ ಇದ್ದಾರೆ, ಈಗಲೂ ಕೂಡ ವಿಡಿಯೋಗಳನ್ನ ನಂಬಿ ಅದರಿಂದ ಅನುಮಾನದ ದೃಷ್ಟಿಯಲ್ಲೇ ನೋಡ್ತಿರೋರಿದ್ದಾರೆ. ಹಾಗಾಗಿ ಇದಕ್ಕೆ ಉತ್ತರ ಬೇಕೇ ಬೇಕು. ವಸಂತ್ ಗಿಳಿಯಾರು, ಏನ್ ಗೊತ್ತಾ ಮೇಡಮ್, ಈಗ ಏನಾಗಿದೆ, ಕಂಪ್ಲೇಂಟ್ ಕೊಡಕ್ ಹೋದವರೆಲ್ಲ ಸಾಯ್ತಾರೆ ಅಂತ ಹೇಳ್ತೀರಲ್ಲ ನೀವು ಹೇಳ್ತೀರಿ, ಆ ವಿಡಿಯೋ ನೋಡ್ಕೊಂಡು ಹೇಳ್ತೀರಿ. ಇವತ್ತು ಧರ್ಮಸ್ಥಳದ ವಿರುದ್ಧ ವಾಚಾಮಗೋಚರವಾಗಿ ಸುಳ್ಳು ಅಪವಾದಗಳನ್ನು ಹಾಕಿದ ಮಹೇಶ್ ಶೆಟ್ಟಿ ಬದುಕಿದ್ದಾರೆ, ಗಿರೀಶ್ ಮಟ್ಟಣ್ಣರವರು ಆರಾಮಾಗಿದ್ದಾರೆ, ಜಯಂತ್ ಇದ್ದಾರೆ, ಸಾವಿರಾರು ಜನ ಇನ್ನೂ ಹಂಗೆ ಇದ್ದಾರೆ. ಅವರು ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿಕೊಂಡು ಒಂದಿಷ್ಟು ಕನ್ಫ್ಯೂಷನ್ಗೆ ಒಳಗಾಗಿದ್ದೀರಿ. ಯಾರಿಗೂ ಹೊಡೆಯಕ್ ಹೋಗಿಲ್ಲ, ಕಂಪ್ಲೇಂಟ್ ಕೊಡ ಎಲ್ಲ ನಿಮಗೆ 1 ವರ್ಷಗಳ ತನಕವೂ ಆ ಕುಟುಂಬದವರು ಸೌಜನ್ಯ ಪ್ರಕರಣವಾಗಿ 1.5 ತಿಂಗಳ ನಂತರ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಜೊತೆಗೆ ಇಡೀ ನೀವು ಮಾತಾಡಕ್ ಬರಬೇಡಿ ಅಮ್ಮ, ಆ ಇಡೀ ಕುಟುಂಬ ನಮ್ಮ ಜೊತೆಗಿದೆ, ವೀರೇಂದ್ರ ಹೆಗ್ಗಡೆ ಅವರೇ ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಮ್ಗೆ ಅವ್ರೇನು ಅನ್ಯಾಯ ಮಾಡಿಲ್ಲ ಅಂದ್ರೆ ಆಗ್ಲೇ ಶುರುವಾಗಿದೆ. ಸೌಜನ್ಯ ಸತ್ತು 1 ವಾರದಲ್ಲೇ ಸೋಮನಾಥ್ ನಾಯ್ಕ ಒಂದು ಮೆಸೇಜ್ ಹರಿಯೇ ಬಿಡ್ತಾರೆ, ಯಾವುದು ಮೊಬೈಲ್ ನಲ್ಲಿ, ಈ ಸಾವಿಗೆ ಧರ್ಮಸ್ಥಳಕ್ಕೂ ಲಿಂಕ್ ಇದೆ ಅಂತ ಹೇಳಿ. ಆ ಪ್ರಕರಣದಲ್ಲಿ ಚರ್ಚೆ ಶುರುವಾಗ್ತದೆ. ಸೋಮನಾಥ್ ನಾಯ್ಕರ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಅಲ್ಲಿ ಸ್ಟೇಷನ್ಗೆ ಹೋಗಿ ಮುಚ್ಚಳಿಕೆ ಬರ್ಕೊಟ್ಟು ಬರ್ತಾರೆ ಅವರು. ಆ ಸಂದರ್ಭದಲ್ಲಿ ಪ್ರಶ್ನೆ ಎದ್ದಾಗ ಆ ಕುಟುಂಬದವ್ರು ಹೇಳ್ತಾರೆ, ನಮ್ಮ ಇಡೀ ಕುಟುಂಬದ ಜೊತೆಗೆ ಇರೋದೇ ಧರ್ಮಾಧಿಕಾರಿಗಳ ಕುಟುಂಬ, ಧರ್ಮಾಧಿಕಾರಿಗಳು ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಹೇಳಿರುವ ದಾಖಲೆಗಳು ಇವತ್ತಿಗೂ ಇದೆ. ಹಂಗಾದ್ರೆ ಹಿಂದೆ ಹೋಗಿರ್ಬೇಕು ತಾನೆ ಕಂಪ್ಲೇಂಟ್ ಕೊಡಕ್ಕೆ, ಅವಾಗ ಹೊಡೆದಿದ್ರೆ ಹೇಳ್ತಿರ್ಲಿಲ್ವ ಅವರು? ಆ ತರದ ಘಟನೆಗಳೆಲ್ಲವೂ ಕಟ್ಟುಕತೆಗಳು, 100ಕ್ಕೆ 100 ಕಟ್ಟುಕತೆಗಳು. 1 ವರ್ಷದ ನಂತರ ಸೌಜನ್ಯ ಪ್ರಕರಣದ ವಿಷಯದಲ್ಲಿ ಆ ಕುಟುಂಬದ ಮೇಲೆ ಅಪವಾದ ಬರುವಂತದ್ದು. ಅಲ್ಲಿಯ ತನಕ ಏನು ಬರಲಿಲ್ಲ, ಯಾರು ಕೂಡ ಹೇಳಲಿಲ್ಲ. 1 ವರ್ಷ ಟೈಮ್ ತಗೊಂಡ್ರು ಈ ಸುಳ್ಳುಗಳನ್ನು ಸೃಷ್ಟಿ ಮಾಡಕ್ಕೆ. ಮೊನ್ನೆ AI ವಿಡಿಯೋ ಮಾಡಿ ಅದೆಲ್ಲ ಸುಳ್ಳು ಅಂತೇಳಿ ಆ ಹಾಕದ ಹುಡುಗನ ಡಿಲೀಟ್ ಮಾಡ್ಕೊಂಡು ಓಡೋಗಿದ್ದಾನೆ. ಇವಾಗ ಇದೆಲ್ಲ ಕಟ್ಟುಕತೆ ಮೇಡಮ್. ಇದು ಇವರೆಲ್ಲ ಒಂದು ಬ್ರ್ಯಾಂಡ್ ನವರಿದ್ದಾರೆ, ಆ ಬ್ರ್ಯಾಂಡ್ ನವರೆಲ್ಲ ಸೇರ್ಕೊಂಡು ಮಾಡುವಂತ ಒಂದು ಪ್ರಾಜೆಕ್ಟ್ ಇದು.